ಚಿತ್ರ ನಟಿ ನಯನ ಉಡಾಳ ಚಿತ್ರದ ಒಂದು ಏನು ಪ್ರಮೋಷನ್ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯಕ್ಕೆ ಅವನ್ನ ಬಳಕೆ ಮಾಡಿ ಜಾತಿ ನಿಂದನೆಯನ್ನು ಮಾಡಿದ್ದು ನಾವು ದಲಿತ ಸೇನೆಯ ರಾಜ್ಯ ಸಮಿತಿಯವರು ಇದನ್ನು ಉಗ್ರವಾಗಿ ಖಂಡಿಸಿ ಇಂದು ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಸೆಕ್ರೆಟರಿ ಅವರಿಗೆ ನಾವು ಮನವಿಯನ್ನು ಕೊಟ್ಟು ಆ ಒಂದು ಹೆಣ್ಣು ಮಗಳು ಅವಾಚ್ಯವಾಗಿ ಪದಬಳಕೆಯನ್ನು ಮಾಡಿದ್ದು ನಮ್ಮ ರಾಜ್ಯ ಅಧ್ಯಕ್ಷರಾದ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರಾದ ಹನುಮಂತ್ ಯಳಸಂಗಿಯವರ ನಿನ್ನೆ ದೂರವಾಣಿಯ ಸಂಭಾಷಣೆಯಲ್ಲೂ ಕೂಡ ನೀವು ಏನು ಮಾಡ್ತೀರಾ ಮಾಡಿ ಅಂತಕ್ಕಂಥ ಉಡಾಪೆ ಉತ್ತರವನ್ನು ರಾಜ್ಯ ಅಧ್ಯಕ್ಷರಿಗೂ ಕೂಡ ಕೊಟ್ಟಿರ್ತಾರೆ. ಈ ನಯನ ಅಂತಕ್ಕಂಥ ಕಿರುತೆರೆ ನಟಿ ಈ ಜಾತಿ ಇಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಳ. ಮತ್ತು ನೀ ಯಾವ ರಾಜ್ಯದಲ್ಲಿದ್ದಿ, ಯಾವ ದೇಶದಲ್ಲಿದ್ದಿ, ನೀನು ಪಾಕಿಸ್ತಾನದಲ್ಲಿ ಹುಟ್ಟಿದೆಯೋ ಅಫ್ಘಾನಿಸ್ತಾನದಲ್ಲಿ ಹುಟ್ಟಿದೆಯೋ ಅಂತಕ್ಕಂಥದ್ದು ನಾವು ನಿನಗೆ ಕೇಳಬೇಕಾಗ್ತದೆ. ಮೊದಲು ಹೆಣ್ಣಾಗಿ ಇರೋದನ್ನು ಕಲಿ, ಗೌರವಿಸೋದನ್ನು. ನಾನು ಬೆತ್ತಲೆಯಾಗಿ ಬರ್ತೀನಿ, ಬಟ್ಟೆ ಬಿಚ್ಕೊಂಡು ಕುಂದಿರ್ತೀನಿ, ನೀವು ಬಂದು ನೋಡ್ತೀರಾ ಅಂತಕ್ಕಂಥ ಉಡಾಪೆ ಏನು ನಿನ್ನ ಉತ್ತರ ಇದೆ, ನಿನ್ನ ದಿಮಾಕು ಮತ್ತು ಸೊಕ್ಕಿನ ಏನು ಉತ್ತರ ಇದೆ, ಅದನ್ನು ಹೆಣ್ಣು ಕುಲಕ್ಕೆ ನೀನು ಅಪಮಾನವನ್ನು ಮಾಡಿದೆಯಾ ಅಂತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತಿನ ದಿವಸ ಕನ್ನಡ ಚಲನಚಿತ್ರ ಯಾವ ಮಟ್ಟಕ್ಕೆ ಇಂಥವರಿಂದನೇ ಹಾಳಾಗ್ತಾ ಇದೆ. ಒಂದು ಕಾಲದಲ್ಲಿ ಎಂಥ ಘಟಾನುಘಟಿ ನಟ ನಟಿಯರು ಈ ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ತಮ್ಮದೇ ಆದಂಥ ಒಂದು ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕಾಣಬೇಕಾಗ್ತದೆ. ಅದಕ್ಕೆ ನಾವು ಕೂಡಲೇ ಆ ನಯನ ಅಂತಕ್ಕಂಥ ಏನು ನಟಿ, ಉತ್ತರ ಕರ್ನಾಟಕದ ನಟಿ, ಅವಳನ್ನು ಫಿಲ್ಮ್ ಚೇಂಬರ್ಗೆ ಕರೆಸಿ ಈ ದಲಿತ ಸೇನೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಕೇಳಿಸ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಯನ, ನೀನೊಂದು ಹೆಣ್ಣಾಗಿ ಮೊದಲು ಹೆಣ್ಣನ್ನು ಗೌರವಿಸು. ನಿನ್ನ ಖಾಸಗಿ ನಿನ್ನ ಏನು ಮಾತನಾಡೋದು, ನಿನ್ನ ಸೊಕ್ಕು, ಇದನ್ನೆಲ್ಲ ತಕ್ಷಣ ನಿಲ್ಲಿಸದೆ ಹೋದರೆ ಮುಂದೆ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ನಾವು ದೂರನ್ನು ಕೂಡ ಸಲ್ಲಿಸ್ತೀವಿ.